ನೀವು ಕ್ಯಾಲ್ಕುಲೇಟರ್ ಆ್ಯಪ್ ಡೌನ್ಲೋಡ್ ಮಾಡಿರಿ, ಅಕಸ್ಮಾತ್ ನಿಮ್ಗೆ ಗೊತ್ತಿರಲಾರ್ದೆ ಡೌನ್ಲೋಡ್ ಆಗೈತಿ, ಈಗ ಅನ್ಇನ್ಸ್ಟಾಲ್ ಮಾಡಕ್ಕೆ ಬರ್ಲಾಗೈತಿ. ಈಗ ಅದು ಡೌನ್ಲೋಡ್ ಆದ್ಮ್ಯಾಕ ನೀವೆಲ್ಲ ಸೆಟ್ಟಿಂಗ್ಸ್ ಚೇಂಜ್ ಆಗೈತಿ. ನಿಮ್ಮ ಫೋನ್ನ ಮೊದಲಿದ್ದಂಗಿಲ್ಲ, ಸ್ಲೋ ವರ್ಕ್ ಮಾಡ್ತೈತಿ. ಅಕಸ್ಮಾತ್ ಇಲ್ಲಾಂದ್ರೆ ಭಾಳಷ್ಟು ಆ್ಯಡ್ಗಳು ಬರ್ತಾವೆ. ಹಿಂಗೆ ಆಗ್ಲಿಕತ್ತಂದ್ರೆ ಈ ಆ್ಯಪ್ನ ಯಾವ ರೀತಿ ಡಿಲೀಟ್ ಮಾಡ್ಬೇಕಂತೇಳಿ ಈ ವಿಡಿಯೋದಾಗ ತಿಳ್ಕೊಂಬ್ರಿ. ಅಷ್ಟು ಈಸಿಯಾಗಿ ಇದು ಡಿಲೀಟ್ ಮಾಡಕ್ಕೆ ಬರಲ್ಲ. ಅಕಸ್ಮಾತ್ ಡಿಲೀಟ್ ಆದ್ರೂ ಅದು ನಮ್ಮ ಸೆಟ್ಟಿಂಗ್ಸ್ ಒಳಗೆ ಅಷ್ಟೇ ಇರ್ತೈತಿ. ಅದಕ್ಕೆ ಕಂಪ್ಲೀಟಾಗಿ ಯಾವ ರೀತಿ ಡಿಲೀಟ್ ಮಾಡ್ಬೇಕು ಅನ್ನೋದು ಈಗ ತಿಳ್ಕೊಂಬ್ರತ್ತ. ಈಗ ಮೊದಲನ್ನ ಯಾವ ರೀತಿ ಡಿಲೀಟ್ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಇಲ್ಲಿ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ನೋಡ್ಬೋದು, ಇಲ್ಲಿ ಅನ್ಇನ್ಸ್ಟಾಲ್ದು ಯಾವುದೇ ಆಪ್ಷನ್ ಬರೋಂಗಿಲ್ಲ. ಈಗ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಆ್ಯಪ್ಗಳು ಇರ್ತಾವಲ್ಲ, ಇದ್ರ ಮ್ಯಾಗ ಲಾಂಗ್ ಪ್ರೆಸ್ ಮಾಡಿರಿ. ಆ್ಯಪ್ ಇನ್ಫೋ ಐತಿ ನೋಡಿರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಇದೆ ನೋಡಿರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ, ಅನ್ಇನ್ಸ್ಟಾಲ್ ಮಾಡಿರಿ. ಅಕಸ್ಮಾತ್ ಇಲ್ಲಿ ನಿಮ್ಗೆ ಅನ್ಇನ್ಸ್ಟಾಲ್ ಅದು ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕಂದ್ರೆ ಇದು ಬ್ಯಾಕ್ ಬರ್ರಿ. ಬ್ಯಾಕ್ ಬಂದ್ಮ್ಯಾಕೆ ಪ್ಲೇಸ್ಟೋರ್ನ ಓಪನ್ ಮಾಡಿರಿ. ಪ್ಲೇಸ್ಟೋರ್ ಓಪನ್ ಮಾಡಿದ್ಮ್ಯಾಕೆ ಈ ಆ್ಯಪ್ನ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ್ಮ್ಯಾಕೆ ಇಲ್ಲಿ ಈ ಆಪ್ಷನ್ ಬರ್ತೈತಿ ಅನ್ಇನ್ಸ್ಟಾಲ್ ಅಂತೇಳಿ. ಇಲ್ಲಿ ನೀವು ಡಿಲೀಟ್ ಮಾಡ್ಬೋದು. ಅನ್ಇನ್ಸ್ಟಾಲ್ ಆಗೈತಿ ಅಂದ್ರೂ ಆ ಸೆಟ್ಟಿಂಗ್ಸ್ ಅಷ್ಟೇ ಸೇಮ್ ಇದ್ದು ಅಂದ್ರೆ ಏನು ಮಾಡ್ಬೇಕಂದ್ರೆ ಈ ಬ್ಯಾಕ್ ಬರ್ರಿ ಅಂದ್ರೆ ಮೊದಲು ಒಂದ್ಸಲ ಅನ್ಇನ್ಸ್ಟಾಲ್ ಮಾಡ್ಕೊರಿ. ಎಲ್ಲವಷ್ಟು ಅನ್ಇನ್ಸ್ಟಾಲ್ ಮಾಡಿದ್ಮ್ಯಾಕೆ ಸೆಟ್ಟಿಂಗ್ಸ್ನ ಓಪನ್ ಮಾಡಿರಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ಮ್ಯಾಕೆ ಇಲ್ಲಿ ಆ್ಯಪ್ಸ್ ಅಂತ ಆಪ್ಷನ್ ಇರ್ತೈತಲ್ಲ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಕೆ ಇಲ್ಲಿ 3 ಡಾಟ್ಸ್ ಇದೆ ನೋಡಿರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಅದರ್ ಸೆಟ್ಟಿಂಗ್ಸ್ ಅಂತ ಇದೆ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಡಿಫಾಲ್ಟ್ ಆ್ಯಪ್ಸ್ ಅಂತ ಇದೆಯಲ್ಲ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಲಾಂಚರ್ ಅಂತ ಇದೆ ನೋಡಿರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದು ಕ್ಯಾಲ್ಕುಲೇಟರ್ ಆ್ಯಪ್ ಸೆಲೆಕ್ಟ್ ಆಗಿರ್ತೈತಿ. ಇದನ್ನು ತೆಗೆದು ಸಿಸ್ಟಮ್ ಲಾಂಚರ್ಗೆ ಸೆಲೆಕ್ಟ್ ಮಾಡ್ಕೊರಿ. ಈಗ ಇದನ್ನು ಸೇವ್ ಮಾಡಿರಿ, ಅಂದ್ರೆ ಬ್ಯಾಕ್ ಬರ್ರಿ. ಸೇವ್ ಆಯಿತು. ಸೇವ್ ಆಯ್ತು ಅಂದ್ರೆ ನಿಮ್ಮ ಮೊಬೈಲ್ ಮೊದಲು ಯಾವ ರೀತಿ ಇತ್ತು ಆ ರೀತಿ ಆಗಿರ್ತೈತಿ.